ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಮತ್ತು ಸೆಕ್ರೆಟರಿಲಿ ಕಮಿಷನರಲ್ಲಿ ಮತ್ತು ತಳಮಟ್ಟ ಕೆಲಸ ಮಾಡಿದಂಥ ನಮ್ಮ ಆಫೀಸರ್ ಮತ್ತು ಫುಡ್ ಆಫೀಸರ್ ಜೊತೆಯಲ್ಲಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ಕೂಡ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಸನ್ಮಾನ ಇವತ್ತು ಇನ್ನೊಮ್ಮೆ ಮಾಡ್ತೇನೆ ನೆಕ್ಸ್ಟಿಗೆ. ಯಾಕೆಂತ ಹೇಳಿದರೆ ಎಷ್ಟು ಫಾಸ್ಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಕೆಲಸ ಮಾಡಿದಾರ ಅದಕ್ಕಿಂತ ವೇಗದಲ್ಲಿ ತಾವು ಮಾಧ್ಯಮದವರು ತಮ್ಮ ಆ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ಇದರಿಂದ ಏನಾಗ್ತದೆ ಹೇಳಿದರೆ ಮಾಡುವಂಥ ನಮ್ಮ ಅಧಿಕಾರಿಗಳು ಒಂದು ಪ್ರೋತ್ಸಾಹ ಬರ್ತದೆ. ಇನ್ನೊಂದು ಯಾರು ಈ ರೀತಿ ಬೇರೆ ನಮಗೆ ಎಲ್ಲಿ ರೀಚ್ ಆಗಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ತಾವು ಸಂದೇಶವನ್ನು ಕೊಟ್ಟು ಅವ್ರು ಕೂಡ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಇವತ್ತು ಆಗಿದೆ. ಸೊ ನಾನೆಲ್ಲ ಮಾಧ್ಯಮದ ಮಿತ್ರರನ್ನು ಅದರ ಮುಖ್ಯಸ್ಥರನ್ನು ಅದಕ್ಕೆ ವರದಿ ಮಾಡಿದಂಥ ವರದಿಗಾರನ್ನು ಕೂಡ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಡಿಪಾರ್ಟ್ಮೆಂಟಿದ್ದು. ಮತ್ತು ನಿಮಗೆ ಏನಾದರೂ ಸಲಹೆ ಸೂಚನೆ ನಾವೇನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಿದ್ದಂತ ಹೇಳಿದರೆ ಬಹುಶಃ ಅದನ್ನು ಕೂಡ ನಾವು ಇವತ್ತು ಮುಂದಿನ ದಿನ ಅದನ್ನು ಮಾಡ್ತೇವೆ. ಈಗ ಫಸ್ಟ್ ನಮಗೊಂದು ಇನ್ನು ಮುಂದೆ ಈ ರೀತಿ ನಮಗೆ ಕಂಪ್ಲೇಂಟ್ ಬರಬೇಕೆಂಬ ಒಂದು ಸಂದೇಹ ವಿಚಾರ ಇರ್ತದೆ. ಎಲ್ಲ ಕಡೆ ನಮಗೆ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಒಂದು QR ಕೋಡನ್ನು ಬಾರ್ ಕೋಡನ್ನು ಮಾಡಿದ್ದೇವೆ. ಅದನ್ನು ನಾವೀಗ ರಿಲೀಸ್ ಮಾಡ್ತೇವೆ. ಎಲ್ಲ ಹೋಟೆಲ್ನ ಮುಂದೆ ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಾವು ಅದನ್ನು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಲಿಸ್ತೇವೆ. ಯಾರಿಗಾದ್ರೂ ಎಲ್ಲ ಫಾರ್ಮಸಿಸ್ಟ್ ಮೆಡಿಕಲ್ ಶಾಪ್ನಲ್ಲಿ ಕೂಡ ಯಾರಿಗಾದರೂ ಈ ರೀತಿ ಏನಾದರೂ ಮಾಹಿತಿ ಕೊಡಬೇಕಂತ ಇದ್ದಲ್ಲಿ ಆ QR ಕೋಡಿಗೆ ಹೋಗಿ ನಮಗೆ ಮಾಹಿತಿ ಕೊಡ್ಬೋದು. ನಂಬರ್ 1. ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಟೋಲ್ ಫ್ರೀ ಒಂದು ಕಾಲ್ ಸೆಂಟರ್ ಮಾಡಬೇಕಂತ ಇದೆ. ಒಂದು ನಂಬರ್ ಕೊಟ್ಟು ಯಾವುದಾದ್ರು ಮತ್ತು ಅದಕ್ಕೆ ಒಂದು ಟೀಮ್ ಸೆಟಪ್ ಮಾಡಿ ಯಾರಾದರೂ ಪ್ರದೇಶದ ಏನಾದರೂ ಕಾಲ್ ಬಂದರೆ ಅದು ಹೋಗಿ ತಪಾಸಣೆ ಮಾಡಿಕೊಂಡು ಅದರ ಮೇಲೆಗೂ ಕ್ರಮ ತಗೊಳ್ಳುವಂಥದ್ದು. ಅಂದರೆ ಗ್ರಾಹಕರಿಗೆ ಹೆಚ್ಚಿನ ಒಂದು ಹತ್ತಿರದ ಒಂದು ಆಕ್ಸೆಸ್ ಇವತ್ತು ಕೊಡಲಿಕ್ಕೆ ಬೇಕಾಗಿ ಅದಕ್ಕಾಗಿ ಬಹುಶಃ ಈ ಒಂದು ನಮ್ಮ QR ಕೋಡನ್ನು ನಾನು ಈಗ ಉದ್ಘಾಟಿಸ್ತೇನೆ. ಎಲ್ಲಿ ಬೆಳೆದ ದೊಡ್ಡದು ಎಲ್ಲಿದೆ ಒಂದು ಸಾಕು ಬನ್ನಿ ಎಲ್ಲಿ ಮೇಡಮ್ ಕೊಡಿ. ಥ್ಯಾಂಕ್ ಯು. ಮತ್ತು ಇದು ಬರೀ ಫುಡ್ ಸೇಫ್ಟಿ ಅಲ್ಲ, ಇವನ್ ಇನ್ಕ್ಲೂಡಿಂಗ್ ಡ್ರಗ್ಸ್ ಮತ್ತು ಫಾರ್ಮಸಿಸ್ಟ್ ಅಂದರೆ ಡ್ರಗ್ಸಿಗೆ ಮತ್ತು ಫುಡ್ ಸೇಫ್ಟಿಗೆ ಈ ರೀತಿಯ QR ಕೋಡ್ ಇವತ್ತು ಪ್ರಾರಂಭ ಮಾಡಿದ ಒಂದು ರಾಜ್ಯ ಇದ್ದರೆ ಅದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ದಿಸ್ ಟೈಪ್ ಆಫ್ ಕಂಪ್ಲೇಂಟ್ ರಿಸೀವಿಂಗ್ QR ಕೋಡ್ ಇಸ್ ದ ಫಸ್ಟ್ ಇನ್ ಇಂಡಿಯಾ ಆ್ಯಂಡ್ ನಾಟ್ ಓನ್ಲಿ ಆನ್ ಫುಡ್ ಸೇಫ್ಟಿ ಆನ್ ಡ್ರಗ್ಸ್ ಆಲ್ಸೋ, ಫಾರ್ಮಸಿಟಿ ಆಲ್ಸೋ. ಓಕೆ, ಈಗ ಮಾಹಿತಿ ಬಹುಶಃ ಆರೋಗ್ಯ ನಮಗೆಲ್ಲರಿಗೂ ಕೂಡ ಮುಖ್ಯ ಅಂತ ನಾನು ಫಸ್ಟೇ ಹೇಳಿದ್ದೇನೆ. ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಬಹುಶಃ ಏನು ನಾವು ಊಟ ಇವತ್ತು ಮಾಡ್ತೇವೆ ಅದು ಅದರ ಮೇಲೆ ಅವಲಂಬಿತರಾಗಿ ಇದೆ ಅಂತ ಹೇಳಿಕೊಂಡು ಆದ ಕಾರಣ ಇವತ್ತು ಯಾವ ರೀತಿಯ ಆಹಾರ ಪದಾರ್ಥ ನಮಗೆ ಸರಬರಾಜು ಆಗ್ತದೆ ಅಂತ ಹೇಳಿಕೊಂಡು ಜನರಿಗೆ ಒಂದು ಮಾಹಿತಿ ಇವತ್ತು ಕೊಡಬೇಕು. ಜನ ಕೂಡ ಎಚ್ಚೆತ್ತುಕೊಳ್ಬೇಕು. ಭವಿಷ್ಯದ ದಿನಗಳಲ್ಲಿ ಅವರು ಆರೋಗ್ಯವಂತವಾದ ಊಟವನ್ನೇ ಮಾಡಲಿಕ್ಕೆ ಇವತ್ತು ಅವರ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಿ ನಾವು ಡಿಸ್ಕಸ್ ಮಾಡಿದ್ದೆವು. ಅದಕ್ಕೆ ಅನುಗುಣವಾಗಿ ಎಲ್ಲಿ ಇವತ್ತು ಆಹಾರ ಪದಾರ್ಥ ತಯಾರು ಮಾಡ್ತಾರೆ ಅಲ್ಲಿ ನಾವು ತಪಾಸಣೆ ಮತ್ತು ಇನ್ಸ್ಪೆಕ್ಷನ್ ಮಾಡಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ನಾವು ಸೂಚನೆ ಕೊಟ್ಟಾಗ ತತ್ಕ್ಷಣ ಇವತ್ತು ಎಲ್ಲ ಕಡೆ ಇವತ್ತು ರೆಡಿ ಇವತ್ತು ಮಾಡಿರ್ತಾರೆ.